ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು 𝐻𝐡𝐵 ಕನ್ನಡ. ಇವತ್ತು ನೀವು ರೈಸ್ ಸ್ಟಾಕ್ಸ್ ಗಮನಿಸಿದ್ರೆ LT ಫುಡ್ ಸ್ಟಾಕು ಇವತ್ತು 4% ವರೆಗೂ ಡ್ರಾಪ್ ಆಗ್ತಾ ಇದ್ರೆ, KRBL ಸ್ಟಾಕು ಇವತ್ತು ಮಾರ್ಕೆಟ್ ಪಾಸಿಟಿವ್ ಆಗಿದ್ರು 2% ಅದರ ಡ್ರಾಪ್ ಆಗ್ತಿದೆ. ರೀಸನ್ಸ್ ಗಮನಿಸಿದ್ರೆ ಪ್ರೀವಿಯಸ್ಲಿ ಗೌರ್ಮೆಂಟು ಶುಗರ್ ರಿಲೇಟೆಡ್ ಆಗಿ, ಇವನ್ ಮೆಟಲ್ಸ್ ರಿಲೇಟೆಡ್ ಆಗಿ, ಪರ್ಟಿಕ್ಯುಲರ್ಲಿ ಸ್ಟೀಲ್ಸ್ ರಿಲೇಟೆಡ್ ಆಗಿನೂ, ಅದಾದಮೇಲೆ ವೀಟ್ ರಿಲೇಟೆಡ್ ಆಗಿ ರಿಸ್ಟ್ರಿಕ್ಷನ್ಸ್ನ ಮೀನ್ಸ್ ಇಂಡಿಯಾನಲ್ಲಿ ಪ್ರೊಡ್ಯೂಸ್ ಆಗ್ತಿರೋಂಥ ಎಕ್ಸ್ಪೋರ್ಟ್ಸ್ಗೆ ಬೇರೆ ದೇಶಗಳಿಗೆ ಮಾಡಬಾರ್ದಂತ ಟ್ಯಾಕ್ಸ್ ವಿಧಿಸಿ ಆರ್ ಶುಗರ್ ರಿಲೇಟೆಡ್ ಆಗಿ ಅಂತೂ ಇಷ್ಟು ಕ್ವಾಂಟಿಟಿ ಮೇಲೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡಬಾರ್ದು ಅನ್ನೋ ಥರ ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಬಂದಿದ್ದಾರಲ್ವಾ. ಅದರಲ್ಲಿ ಭಾಗವಾಗಿ ಈಗ ರೈಸ್ ರಿಲೇಟೆಡ್ ಆಗಿನೂ ಎಕ್ಸ್ಪೋರ್ಟ್ಸ್ನ ಇಂಡಿಯನ್ ಗವರ್ಮೆಂಟ್ ರಿಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ಸಮ್ ಗ್ರೇಡ್ಸ್ ಆಫ್ ರೈಸ್ ಇಲ್ಲಿಂದ ಎಕ್ಸ್ಪೋರ್ಟ್ ಆಗ್ತಿರೋಂಥ ಅದರ ಮೇಲೆ 20% ಹತ್ರ ಟ್ಯಾಕ್ಸ್ ಆರ್ ಡ್ಯೂಟಿನ ಹಾಕ್ತಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್. ಬಿಕಾಸ್ ಗ್ಲೋಬಲ್ ಕನ್ಸಂಪ್ಷನ್ ಅಲ್ಲಿ ಇಂಡಿಯಾ ಮೇನ್ ರೋಲ್ ಪ್ಲೇ ಮಾಡ್ತಿದೆ. ಪರ್ಟಿಕ್ಯುಲರ್ಲಿ ರೈಸ್ ಎಂಟೈರ್ ಗ್ಲೋಬಲ್ ಎಕ್ಸ್ಪೋರ್ಟ್ಸು 54.3 ಮಿಲಿಯನ್ ಟನ್ಸ್ ಪರ್ ಇಯರ್ ಇದ್ರೆ, ಕೇವಲ ಇಂಡಿಯಾಯಿಂದಾನೇ 21.5 ಮಿಲಿಯನ್ ಟನ್ಸ್ ಇರುತ್ತೆ. ಮೀನ್ಸ್ ರಿಯಲಿ 40% ಆಫ್ ಗ್ಲೋಬಲ್ ಕನ್ಸಂಪ್ಷನ್ ಇಂಡಿಯಾನಿಂದಾನೇ ಬರ್ತಿದೆ. ಆಲ್ ಬಾಯ್ಲ್ಡ್ ರೈಸ್ ಅಂಡ್ ಬಾಸ್ಮತಿ ರೈಸ್ ರಿಲೇಟೆಡ್ ಆಗಿ ಯಾವ ಥರ ಡ್ಯೂಟಿನೂ ಹಾಕ್ತಿಲ್ಲ. ಆದರೆ ವೈಟ್ ರೈಸ್ ಅಂಡ್ ಬ್ರೌನ್ ರೈಸ್ ರಿಲೇಟೆಡ್ ಆಗಿ ಟ್ಯಾಕ್ಸ್ ಪ್ರೆಸೆಂಟ್ ಹಾಕ್ತಿದ್ದಾರೆ. ಆ್ಯಕ್ಚುಲ್ ಆಗಿ ಇಂಡಿಯಾನಿಂದ ಹೋಗ್ತಿರೋಂಥ ರೈಸಲ್ಲಿ 60% ಆಫ್ ರೈಸು ವೈಟ್ ರೈಸ್ ಅಂಡ್ ಬ್ರೌನ್ ರೈಸೇ. ಅಂಡ್ ಬ್ರೋಕನ್ ರೈಸ್ ರಿಲೇಟೆಡ್ ಆಗಂತೂ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ. ಈಗ ಅದು ಡ್ಯೂಟಿನೂ ಅಲ್ಲ, ಟ್ಯಾಕ್ಸೂ ಅಲ್ಲ, ಕಂಪ್ಲೀಟ್ ಆಗಿ ಅದು ಎಕ್ಸ್ಪೋರ್ಟ್ ಮಾಡಬಾರ್ದಂತ ರಿಸ್ಟ್ರಿಕ್ಷನ್ಸ್ನ ಗೌರ್ಮೆಂಟ್ ಆಫ್ ಇಂಡಿಯಾ ತಗೊಂಡ್ಬರ್ತಾ ಇರೋದು ರೈಸ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಸಮ್ ಅನ್ಸರ್ಟನಿಟಿನ ಕ್ರಿಯೇಟ್ ಮಾಡ್ತಿದೆ. ಬಟ್ ಇವರು ಮೆಜಾರಿಟಿ ಆಫ್ ದಿ ಬಾಸ್ಮತಿ ರೈಸ್ ರಿಲೇಟೆಡ್ ಆಗಿನೂ ಇರುತ್ತೆ, ಆದರೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ಆದರೆ ವೈಟ್ ರೈಸ್ ಅಂಡ್ ಬ್ರೌನ್ ರೈಸ್ ರಿಲೇಟೆಡ್ ಆಗಿನೂ ಇವ್ರ ಬಿಸ್ನೆಸ್ ಎಲ್ಲ ಇರುತ್ತೆ. ಅದರಿಂದ ಅದೇ ಮೆಜಾರಿಟಿ ಅಂತ ನಾವು ಅನ್ಕೊಂಡಿದ್ವಲ್ಲ, ಈಗ ಎಂಟೈರ್ ಗ್ಲೋಬಲ್ ಅಲ್ಲಿ 40% ಆಫ್ ಮಾರ್ಕೆಟ್ ಶೇರ್ನ ವಿತ್ ರೆಸ್ಪೆಕ್ಟ್ ಎಕ್ಸ್ಪೋರ್ಟ್ ಇಂಡಿಯಾ ಇದ್ರೆ, ಆ ಥರ ಹೋಗ್ತಿರೋ ಎಕ್ಸ್ಪೋರ್ಟ್ಸ್ ನಲ್ಲಿ 60% ಥ್ರೂ ವೈಟ್ ರೈಸ್ ಅಂಡ್ ಬ್ರೌನ್ ರೈಸೇ ನಡೀತಿದೆ. ಅದರಿಂದಾನೇ ಇವತ್ತರ ಬರ್ತಿರೋಂಥ ಈ ಅಪ್ಡೇಟ್ಸ್ ಇಂದ ಸ್ಟಾಕ್ ಇವತ್ತು ಇಷ್ಟೊಂದು ಡೌನ್ಗೆ ಮೂವ್ ಆಗೋದಕ್ಕೆ ಕಾರಣ ಆಗಿದೆ. ನೆಕ್ಸ್ಟು ಝೊಮ್ಯಾಟೊ ಬಗ್ಗೆ ಮಾತಾಡ್ಕೋಬೇಕು. ಮೋರ್ಗನ್ ಸ್ಟ್ಯಾನ್ಲಿ ಅವರು ಅಂಡ್ ಕ್ರೆಡಿಟ್ ಸೂಸ್ ಅವರು ಝೊಮ್ಯಾಟೊ ರಿಲೇಟೆಡ್ ಆಗಿ ಓವರ್ ವೇಟ್ ಅಂಡ್ ಔಟ್ ಪರ್ಫಾರ್ಮಿಂಗ್ ಕಾಲ್ ಕೊಡ್ತಾ, ಮೀನ್ಸ್ ಇಲ್ಲಿಂದ ಪಾಸಿಟಿವ್ ಆಗತ್ತೆ ಅಂತ ಹೇಳ್ತಾ, ಮೋರ್ಗನ್ ಸ್ಟ್ಯಾನ್ಲಿ ಅವರು 80 ರೂಪೀಸ್ ಪರ್ ಶೇರ್ ಟಾರ್ಗೆಟ್ನು ಅಂಡ್ ಕ್ರೆಡಿಟ್ ಸೂಸ್ ಅವರು 90 ರೂಪೀಸ್ ಪರ್ ಶೇರ್ ಟಾರ್ಗೆಟ್ನ ಕೊಡ್ತಿದ್ದಾರೆ. ಇವರಿಬ್ಬರು ಈ ಥರ ಪಾಸಿಟಿವ್ ಟಾರ್ಗೆಟ್ಸ್ ಕೊಡ್ತಾ ಇರೋದು ಬ್ಯಾಕ್ ಇರೋಂಥ ರೀಸನ್ಸು, ಝೊಮ್ಯಾಟೊ ಮ್ಯಾನೇಜ್ಮೆಂಟು ಈ ಕಂಪನಿ ರಿಲೇಟೆಡ್ ಆಗಿ ಯಾವುದಾದ್ರೆ ಅನ್ಸರ್ಟನಿಟೀಸ್ ಎಲ್ಲ ಇದೆಯಲ್ಲ ಅದರ ರಿಲೇಟೆಡ್ ಆಗಿ ರೀಸೆಂಟ್ ಟೈಮ್ಸಲ್ಲಿ ಅಡ್ರೆಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಕಂಪನಿ ಗ್ರೋತ್ ರಿಲೇಟೆಡ್ ಆಗಿ, ಮಾರ್ಜಿನ್ಸ್ ಅಂಡ್ ಸಸ್ಟೈನಬಿಲಿಟಿ ರಿಲೇಟೆಡ್ ಆಗಿ ಅಂಡ್ ಗ್ರಾಸ್ ಆರ್ಡರ್ ವ್ಯಾಲ್ಯೂ ರಿಲೇಟೆಡ್ ಆಗಿ ಇವೆಲ್ಲ ರಿಲೇಟೆಡ್ ಆಗಿನೂ ಒಂದು ಕ್ಲಾರಿಫಿಕೇಶನ್ ಝೊಮ್ಯಾಟೊ ರಿಲೇಟೆಡ್ ಆಗಿ ಫಾರ್ಮ್ ಆಗಿದೆ ಅಂತ ಇನ್ವೆಸ್ಟರ್ಸ್ಗೆ, ಝೊಮ್ಯಾಟೊ ರಿಲೇಟೆಡ್ ಆಗಿ ಫಾರ್ಮ್ ಆಗಿದೆ ಇನ್ವೆಸ್ಟರ್ಸ್ಗೆ. ಅದರಿಂದ ಇವರು 80 ರೂಪೀಸ್ ಪರ್ ಶೇರ್ ಟಾರ್ಗೆಟ್ ಕೊಡ್ತಾ ಇದ್ರೆ, ಮೋರ್ಗನ್ ಸ್ಟ್ಯಾನ್ಲಿ ಅವರು ಪ್ರೆಸೆಂಟ್ ಇರೋವಂಥ ಮೆಟ್ರಿಕ್ಸ್ ಇಂದ FY 24 to 25 or 26 ಟೈಮ್ಗೆ ಝೊಮ್ಯಾಟೊ ಒಂದು ಫಂಡಮೆಂಟಲ್ಸ್ ಬೆಟರ್ ಆಗತ್ತೆ ಅಂತ ಭಾವಿಸ್ತಾ ಕ್ರೆಡಿಟ್ ಸೂಸ್ ಅವರು ಅಪ್ಡೇಟ್ ಮಾಡ್ತಾ ಇವರು ಟಾರ್ಗೆಟ್ನ 90 ರೂಪೀಸ್ ಪರ್ ಶೇರ್ನ ಟಾರ್ಗೆಟ್ ಕೊಟ್ಟಿದ್ದಾರೆ. ನೆಕ್ಸ್ಟು PVR ಅಂಡ್ ಐನಾಕ್ಸ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೋಬೇಕು. ತುಂಬ ಟೈಮ್ ಬ್ಯಾಕಿಂದಾನು ಬಾಲಿವುಡ್ ಮೂವೀಸ್ ಅಂಡ್ ಹೈ ಬಡ್ಜೆಟ್ ಇಂದ ಮಾಡ್ತಿರೋಂಥ ಮೂವೀಸ್ ಯಾವುದಾದ್ರೆ ಆಡಿಯನ್ಸ್ನ ಥಿಯೇಟರ್ಗೆ ಹತ್ರಕ್ಕೆ ತಗೊಂಬರುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದೆ ಅಲ್ವಾ. ರೀಸೆಂಟ್ ಆಗಿ ಕಾನ್ಸ್ಟೆಂಟ್ ಆಗಿ ಫೇಲ್ ಆಗ್ತಿದೆ. ಅದರಲ್ಲಿ ಇವತ್ತು ರಿಲೀಸ್ ಆಗ್ತಿರೋಂಥ ಬ್ರಹ್ಮಾಸ್ತ್ರ ಮೂವಿ ರಿಲೇಟೆಡ್ ಆಗಿ ಇರುವಂಥ ಎಕ್ಸ್ಪೆಕ್ಟೇಷನ್ ಅಂದ್ರೆ, ಮೂವಿ ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ಅಂದ್ರೆ ಬಿಲೋ ಆಗಿ ಮೂವಿ ಪರ್ಫಾರ್ಮ್ ಮಾಡ್ತಾ ಇರೋದು. ಅಗೈನ್ ಆ ಥರ ಬಿಗ್ ಮೂವಿನು ಆಡಿಯನ್ಸ್ನ ಥಿಯೇಟರ್ ಹತ್ರ ತಗೊಂಡ್ಬರ್ದಿರೋ ಕಾರಣವಾಗಿ ಐನಾಕ್ಸ್ ಅಂಡ್ PVR ರಿಲೇಟೆಡ್ ಆಗಿ ಅದು ಬಿಸ್ನೆಸ್ ಪರವಾಗಿ ನೆಗೆಟಿವ್ ಇರತ್ತಲ್ವಾ. ಅದರಿಂದ ಈ ಮೂವೀಸ್ ರಿಲೀಸ್ ಆದ್ಮೇಲೆ ಬರ್ತಿರೋಂಥ ರೆಸ್ಪಾನ್ಸ್ ಇಂದ ಈ ಎರಡು ಸ್ಟಾಕ್ಸು ಒಂದು ಪಾಯಿಂಟ್ ಇಂದ ನಿಯರ್ಲಿ 7% ಹತ್ರ ಇಂಟ್ರಾಡೇ ಸೆಷನ್ ಅಲ್ಲಿ ಹೈ ಪಾಯಿಂಟ್ಸ್ ಇಂದ ಡ್ರಾಪ್ ಆಗಿವೆ. ನೆಕ್ಸ್ಟ್ ವರ್ಲ್ಡ್ EV ಡೇ ಎಲೆಕ್ಟ್ರಿಕ್ ವೆಹಿಕಲ್ಸ್ ಡೇ ಭಾಗದಲ್ಲಿ ಟಾಟಾ ಮೋಟಾರ್ಸ್ಗೆ ಸಂಬಂಧಿಸಿರುವ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಕಾಮೆಂಟ್ಸ್ ಕಾಣಿಸ್ತಾ ಇದೆ. ಇಲ್ಲಿವರೆಗೂ ಹ್ಯಾಚ್ಬ್ಯಾಕ್ ಎಲೆಕ್ಟ್ರಿಕ್ ವೆಹಿಕಲ್ ಕಾರು ಟಾಟಾ ಮೋಟಾರ್ಸ್ ಅವರು ಲಾಂಚ್ ಮಾಡಿಲ್ಲ. ಇಲ್ಲಿವರೆಗೂ ಲಾಂಚ್ ಮಾಡಿರೋಂಥ ಟಾಟಾ ನೆಕ್ಸಾನ್ ರಿಲೇಟೆಡ್ ಆಗಿ ಕಾಂಪ್ಯಾಕ್ಟ್ SUVನ ಅಂಡ್ ಟಾಟಾ ಟಿಗೊರೋ ರಿಲೇಟೆಡ್ ಆಗಿ ಸೆಡಾನ್ ಕಾರ್ನ ರಿಲೀಸ್ ಮಾಡಿದ್ದಾರೆ. ಅಂಡ್ ಈಗ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟಲ್ಲಿ ಟಾಟಾ ಮೋಟಾರ್ಸ್ ಅವರು ಎಲೆಕ್ಟ್ರಿಕ್ ವೆಹಿಕಲ್ ಸ್ಪೇಸ್ನಲ್ಲಿ 88% ಹತ್ರ ಮಾರ್ಕೆಟ್ ಶೇರ್ನ ಕಮಾಂಡ್ ಮಾಡ್ತಿದ್ದಾರೆ. ಅಂಡ್ ಅಪ್ಕಮಿಂಗ್ ಟೈಮ್ಸಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಹ್ಯಾಚ್ಬ್ಯಾಕ್ ಸೆಗ್ಮೆಂಟಲ್ಲೂ ಇವ್ರು ರಿಲೀಸ್ ಮಾಡ್ತಿರೋ ಥರ ಇದು ಇಂಡಿಯಾನಲ್ಲಿ ಫಸ್ಟ್ ಎಲೆಕ್ಟ್ರಿಕ್ ಹ್ಯಾಚ್ಬ್ಯಾಕ್ ಕಾರ್ ಅಂತ ಪ್ರೈಸೂನು 12.5 lakhs ಅರೌಂಡ್ ಇರೋ ಥರ ಅಂಡ್ ಸಿಂಗಲ್ ಚಾರ್ಜ್ನಲ್ಲಿ 250 ಕಿಲೋಮೀಟರ್ಸ್ ಹತ್ರ ಪ್ರಯಾಣ ಮಾಡೋ ಥರ ಟಾಟಾ ಮೋಟಾರ್ಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಈ ಥರ ಇದ್ರೆ M&M ಅವರು XUV 400 ಕಾರ್ನ ಲಾಂಚ್ ಮಾಡಿದ್ದಾರೆ. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಚೇಂಜ್ ಆಗ್ತಿದೆ. ಬಿಕಾಸ್ ಟಾಟಾ ಮೋಟಾರ್ಸ್ ಅವರೇ ಈ ಸ್ಪೇಸಲ್ಲಿ ಇಲ್ಲಿವರೆಗೂ ಕಮಾಂಡ್ ಮಾಡ್ತಿದ್ದಾರೆ ಇಂಡಿಯಾನಲ್ಲಿ. ಆ ಥರದ್ದು ಈಗ ಈ ಸ್ಪೇಸ್ನಲ್ಲಿ M&M ಅವರು ಎಂಟರ್ ಆಗ್ತಾ ಇರೋದು. ನೆಕ್ಸ್ಟ್ 5 years ಅಲ್ಲಿ ಈ XUV 400 ಲಾಂಚ್ ಮಾಡೋದು ಅಲ್ಲದೆ ಅಪ್ಕಮಿಂಗ್ ಟೈಮ್ಸಲ್ಲೂ
5 ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ನೆಕ್ಸ್ಟ್ 5 ಇಯರ್ಸ್ ನಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ತಾ ಇರೋದು. ಈ ಎಲೆಕ್ಟ್ರಿಕ್ ವೆಹಿಕಲ್ ಸ್ಪೇಸ್ ನಲ್ಲಿ �XUV400 M&M ಅವರ ಫಸ್ಟ್ EV ಕಾರ್ ಆದ್ರೂ ಯುಟಿಲಿಟಿ ಮಾರ್ಕೆಟ್ ಪ್ಯಾಸೆಂಜರ್ ವೆಹಿಕಲ್ ರಿಲೇಟೆಡ್ ಆಗಿ ಇವರು ಸೆಕೆಂಡ್ ಲಾರ್ಜೆಸ್ಟ್ ಪ್ಲೇಯರ್ ವಿತ್ 17% ಆಫ್ ಮಾರ್ಕೆಟ್ ಶೇರ್. ಆಲ್ರೆಡಿ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ರಿಲೇಟೆಡ್ ಆಗಿ M&M ಅವರು ಒಳ್ಳೆ ಪರ್ಫಾರ್ಮೆನ್ಸ್ ರೀಸೆಂಟ್ ಟೈಮ್ಸ್ ಅಲ್ಲಿ ಹೊಸ ಮಾಡೆಲ್ಸ್ ಡೆಲಿವರಿ ಮಾಡ್ತಿದ್ದಾರೆ. ಈಗ ಇವರು ತಗೊಂಡ್ಬರ್ತಿರುವಂತಹ ವೆಹಿಕಲ್ಸ್ ಟಾಟಾ ಮೋಟರ್ಸ್ ಅವರಿಗೆ ಸಂಬಂಧಿಸಿರುವ ಮಾರ್ಕೆಟ್ ಶೇರ್ ನ ಖಂಡಿತವಾಗ್ಲೂ ಕ್ಯಾಪ್ಚರ್ ಮಾಡ್ತಾರೆ. ಆದ್ರೆ ಸ್ವಲ್ಪವರೆಗೂ ಬಿಕಾಸ್ ಟಾಟಾ ಮೋಟರ್ಸ್ ಅವರು ಇಲ್ಲಿವರೆಗೂ ಸ್ಟ್ರಾಂಗ್ ಕಾಂಪಿಟೇಷನ್ ಇಂಡಿಯಾದಲ್ಲಿ ಇಲ್ಲ. ಈಗ ಬರ್ತಿರುವಂತ ಕಾಂಪಿಟೇಷನ್ ಅಂತೂ ಇದ್ದೇ ಇರುತ್ತೆ. ಆದ್ರೆ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಇವನ್ ಮಾರ್ಕೆಟ್ ಶೇರ್ ಟಾಟಾ ಅವರು ಕಳ್ಕೊಳ್ತಾ ಇದ್ರು ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ವೆಹಿಕಲ್ಸ್ ಪರವಾಗಿ ಟಾಟಾ ಮೋಟರ್ಸ್ ಅವರು ಇನ್ನೂ ಬೆಟರ್ ಬಿಸ್ನೆಸ್ ಮಾಡೋದಕ್ಕೆ ಅಂತೂ ಪಾಸಿಬಿಲಿಟಿ ಇದೆ. ಆಸ್ ಪರ್ ಟಾಟಾ ಮೋಟರ್ಸ್ ಅವ್ರ ಸ್ಟೇಟ್ಮೆಂಟ್ಸು ಬೈ 2023ಗೆ 23,000 ಹತ್ರ ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಸೆಲ್ ಮಾಡ್ತೀವಿ ಅನ್ನೋ ಹತ್ರ ಟಾಟಾ ಮೋಟರ್ಸ್ ಅವರು ಕಮೆಂಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಬೆರ್ನ್ಸ್ಟೈನ್ ಅವರು ಮಾಡೆಲ್ ಪೋರ್ಟ್ಫೋಲಿಯೋ ಬಗ್ಗೆ ಅಪ್ಡೇಟ್ ಮಾಡ್ತಿದ್ದಾರೆ. 10 ಲಾಂಗ್ ಟರ್ಮ್ ಸ್ಟಾಕ್ಸ್ ನ ಅಂಡ್ 1 ಶಾರ್ಟ್ ಟರ್ಮ್ ರಿಲೇಟೆಡ್ ಆಗಿ ಗೇನ್ಸ್ ನ ಎಕ್ಸ್ಪೆಕ್ಟ್ ಮಾಡಿರುವಂತ ಒಂದು ಸ್ಟಾಕ್ ನ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಇವರ ಮಾಡೆಲ್ ಪೋರ್ಟ್ಫೋಲಿಯೋ ಲಾಂಗ್ ಟರ್ಮ್ ಐಡಿಯಾಸ್ ರಿಲೇಟೆಡ್ ಆಗಿ L&T, ICICI ಬ್ಯಾಂಕ್, ಟೆಕ್ ಮಹೇಂದ್ರ, ರಿಲಯನ್ಸ್ ಇಂಡಸ್ಟ್ರೀಸ್, ಕ್ರಾಂಪ್ಟನ್ ಕನ್ಸ್ಯೂಮರ್, ಸಿಪ್ಲಾ, HDFC ಬ್ಯಾಂಕ್, ಇನ್ಫೋಸಿಸ್, ಅಲ್ಟ್ರಾಟೆಕ್ ಅಂಡ್ ಝೊಮ್ಯಾಟೊ ಫಾರ್ ಶಾರ್ಟ್ ಟರ್ಮ್ IEX ನ ಇವರು ಸೆಲೆಕ್ಟ್ ಮಾಡಿರೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಓವರ್ ಆಗಿನೂ ಲುಪಿನ್ ಪ್ರೀವಿಯಸ್ಲಿ ಇರುವಂತ ಸ್ಟಾಕ್ಸ್ ನ ಈಗ ರೀಪ್ಲೇಸ್ ಮಾಡ್ತಾ IEX ಸ್ಟಾಕ್ ನ ರೀಪ್ಲೇಸ್ ಮಾಡಿರೋ ತರ ಬೆರ್ನ್ಸ್ಟೈನ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ರೈನ್ ಇಂಡಸ್ಟ್ರೀಸ್ ಬಗ್ಗೆ ಮಾತಾಡ್ಕೋಬೇಕು. ಯುರೋಪ್ ಅಲ್ಲಿ ಗ್ಯಾಸ್ ಪ್ರೈಸಸ್ ಜಾಸ್ತಿ ಬೆಳೀತಾ ಇರೋ ಕಾರಣವಾಗಿ ಇಲ್ಲಿರೋ ಕಮಾಡಿಟಿ ಪ್ಲೇಯರ್ಸ್ ಆದ್ರೂ ಈವನ್ ಫರ್ಟಿಲೈಸರ್ಸ್ ಮಾಡ್ತಿರೋಂಥವ್ರು ಅವರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ನ ಟೆಂಪರರಿ ಆಗಿ ಶಟ್ ಡೌನ್ ಮಾಡ್ತಿದಾರಲ್ವಾ. ಅದರಲ್ಲಿ ಭಾಗವಾಗಿ ರೈನ್ ಇಂಡಸ್ಟ್ರಿ ಅವರು ಅವರ ಹೋಲಿ ಓನ್ ಸಬ್ಸಿಡರಿ ಆಗಿರುವಂತ ರೈನ್ ಕಾರ್ಬನ್ ಅನ್ನೋ ಕಂಪನಿ ರಿಲೇಟೆಡ್ ಆಗಿ ಆಪರೇಟಿಂಗ್ ಯೂನಿಟ್ ನ ಟೆಂಪರರಿ ಆಗಿ ಶಟ್ ಡೌನ್ ಮಾಡ್ತಿರೋ ತರ ಅದಕ್ಕೆ ಅವರು ಎನರ್ಜಿ ಕ್ರೈಸಿಸ್ ನ ರೀಸನ್ ಆಗಿ ತೋರಿಸ್ತಾ ನ್ಯಾಚುರಲ್ ಗ್ಯಾಸ್ ಶಾರ್ಟೇಜ್ ಕಾರಣವಾಗಿ ಇವರು ಆ ಪ್ಲಾಂಟ್ ನ ಶಟ್ ಡೌನ್ ಮಾಡ್ತಿರೋ ತರ ರೈನ್ ಇಂಡಸ್ಟ್ರಿ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಈ ರೈನ್ ಕಾರ್ಬನ್ ಅನ್ನಂತ ಅಲ್ಲ, ಮೀನ್ಸ್ ಈ ರೈನ್ ಇಂಡಸ್ಟ್ರಿ ಸಬ್ಸಿಡರಿ ಅಂತೇನಲ್ಲ, ಫರ್ಟಿಲೈಸರ್ಸ್ ಕಂಪನೀಸ್ ಆದ್ರು ಅಂಡ್ ಈವನ್ ಮೆಟಲ್ ಕಂಪನೀಸ್ ಅಲ್ಲಿ ಟೆಂಪರರಿ ಶಟ್ ಡೌನ್ ಅಂತೂ ತಗೊಂಡ್ ಬರ್ತಿದ್ದಾರೆ. ಬಿಕಾಸ್ ಆ ರಾ ಮೆಟೀರಿಯಲ್ಸ್ ಆದ್ರೂ ಈ ಎನರ್ಜಿ ಪ್ರೈಸಸ್ ಅಷ್ಟೊಂದು ಬೆಳೀತಾ ಇದ್ರೆ ಈ ಪ್ರೈಸಸ್ ಇಟ್ಟು ಆ ರಾ ಮೆಟೀರಿಯಲ್ಸ್ ಇಂದ ಬಿಸಿನೆಸ್ ಮಾಡಿದ್ರೆ ಗ್ಲೋಬಲ್ ಪ್ಲೇಯರ್ಸ್ ಜೊತೆ ಕಾಂಪೀಟ್ ಮಾಡಕ್ ಆಗಲ್ಲ. ಅದರಿಂದ ಮೀನ್ಸ್ ಹೈ ಮಾರ್ಜಿನ್ಸ್ ಪ್ರೆಷರ್ಸ್ ಇಂದ ಪ್ರಾಫಿಟಬಿಲಿಟಿ ಸಿಗ್ನಿಫಿಕೆಂಟ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಅದರಿಂದ ಈ ಅನ್ಸರ್ಟಿನಿಟಿ ಅಲ್ಲಿ ಬಿಸ್ನೆಸ್ ನ ಟೆಂಪರರಿ ಆಗಿ ಶಟ್ ಡೌನ್ ಮಾಡ್ತಿರೋ ಹತ್ರ ಮೋಸ್ಟ್ ಆಫ್ ದಿ ಕಂಪನೀಸ್ ಯುರೋಪ್ ಅಲ್ಲಿರುವಂತಹ ಕಂಪನೀಸ್ ಅಂತೂ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಜಾಶ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ಕೋಬೇಕು. ಇವರಿಗೆ 102 crores ವ್ಯಾಲ್ಯೂ ಆಗುವಂತ ಆರ್ಡರ್ ಸಿಕ್ಕಿರೋ ತರ ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡ್ತಿದ್ದಾರೆ. 900 crores ಮಾರ್ಕೆಟ್ ಕ್ಯಾಪಿಟಲ್ ಇರುವಂತ ಕಂಪನಿಗೆ 100 crores ಹತ್ರ ಅಬೋವ್ ಆರ್ಡರ್ ಸಿಗ್ತಾ ಇರೋದ್ರಿಂದ ಒಂದೇ ಸಲ ಸ್ಟಾಕು ನಿಯರ್ ಟು 15% ವರೆಗೂ ಇಂಟ್ರಾಡೇನಲ್ಲಿ ಮೂವ್ ಕಾಣಿಸಿದೆ. ನೆಕ್ಸ್ಟು ಸ್ವಲ್ಪ ಇಂಪಾರ್ಟೆಂಟ್ ಸ್ಪೆಕ್ಯುಲೇಷನ್ಸು ಈ ಸ್ಮಾರ್ಟ್ಫೋನ್ಸ್ ಮಾರ್ಕೆಟ್ ರಿಲೇಟೆಡ್ ಆಗಿ ಕೇಳಿಸ್ತಾ ಇದೆ. ಟಾಟಾ ಗ್ರೂಪ್ ಅವರು ತೈವಾನ್ಗೆ ಸಂಬಂಧಿಸಿರುವ ವೆಸ್ಟರ್ನ್ ಅನ್ನೋ ಕಂಪನಿ ಜೊತೆ ಪಾರ್ಟ್ನರ್ ಆಗಿ ಇಂಡಿಯಾನಲ್ಲಿ ಐಫೋನ್ ಅಸೆಂಬಲ್ ಮಾಡೋ ತರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಸೆಟಪ್ ಮಾಡಬೇಕನ್ನೋ ತರ ಟಾಟಾ ಗ್ರೂಪ್ ಅವರು ಡಿಸ್ಕಷನ್ ಅಲ್ಲಿ ಇದ್ದಾರೆ ಅನ್ನೋ ತರ ಸ್ಟೇಟ್ಮೆಂಟ್ಸ್ ಅಂತೂ ಕಾಣಿಸ್ತಾ ಇದೆ. ಇಫ್ ಇನ್ ಕೇಸ್ ಅದೇನಾದ್ರೂ ಸಕ್ಸಸ್ ಆಗ್ತಾ ಇದ್ರೆ ಇದೊಂದು ಬಿಗ್ ಮೂವ್ ಆಗತ್ತೆ. ಪರ್ಟಿಕ್ಯುಲರ್ಲಿ ಚೈನಾಯಿಂದ ಬಿಸಿನೆಸ್ ರೀಸೆಂಟ್ ಟೈಮ್ಸ್ ಅಲ್ಲಿ ಜಾಸ್ತಿ ಇಂಡಿಯಾನಲ್ಲಿ ಮೂವ್ ಆಗ್ತಿರೋ ತರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ ಅಲ್ವಾ. ಇಫ್ ಆಪಲ್ ರಿಲೇಟೆಡ್ ಆಗಿ ಐಫೋನ್ ಒಂದು ಅಸೆಂಬ್ಲಿನು ಇಂಡಿಯಾನಲ್ಲಿ ಅದನ್ನು ಟಾಟಾ ಅವರು ತೈವಾನ್ ಕಂಪನಿ ಅವರು ಸೇರಿ ಕಂಬೈನ್ಡ್ ಆಗಿ ಅಸೆಂಬಲಿ ಯೂನಿಟ್ ನ ಎಸ್ಟಾಬ್ಲಿಷ್ ಮಾಡಿದ್ರೆ ಅದೊಂದು ಬಿಗ್ ಅಪ್ಡೇಟ್ ಆಗತ್ತೆ. ನೆಕ್ಸ್ಟ್ ಈಕ್ವಿಟಾಸ್ ಅಂಡ್ ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ರಿಲೇಟೆಡ್ ಆಗಿ ಅಮಾಲ್ಗಮೇಷನ್ಗೆ ಮೀನ್ಸ್ ಅವೆರಡು ಸೇರೋದಕ್ಕೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಡಿಪಾಸಿಟರ್ಸ್ ಅಂಡ್ ಶೇರ್ ಹೋಲ್ಡರ್ಸ್ ಅವರೆಲ್ಲಾನು ಸ್ಕೀಮ್ ಆಫ್ ಅಮಾಲ್ಗಮೇಷನ್ ಈಕ್ವಿಟಾಸ್ ಹೋಲ್ಡಿಂಗ್ಸ್ ಅಂಡ್ ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಎರಡು ಸೇರೋದಕ್ಕೆ ಆಕ್ಸೆಪ್ಟ್ ಮಾಡಿರೋ ತರ ಎಕ್ಸ್ಚೇಂಜಸ್ಗೆ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿದಂಥ ಕಂಟೆಂಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.